ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಅಬ್ಬರಿಸಿ ಬೊಬ್ಬಿರುತ್ತಿರುವಂತಹ ತುಂಗಾ ನದಿ ಶೃಂಗೇರಿ, ಕೊಪ್ಪ, ಮೂಡಿಗೆರೆ, ಕಳಸಾ ಭಾಗದಲ್ಲಿ ಭಾರೀ ಮಳೆ ಆಗ್ತಿದೆ. ತುಂಗಾ ನದಿಯ ಆರ್ಭಟಕ್ಕೆ ಅಡಕೆ ತೋಟ ಜಲಾವೃತವಾಗಿದೆ. ಸೊ ಅಪಾಯದ ಮಟ್ಟವನ್ನು ಮೀರಿ ತುಂಗಾ ನದಿ ಹರಿತಾ ಇದೆ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಚಿಕ್ಕಮಗಳೂರು ಮಲೆನಾಡು ಭಾಗ ಏನಿದೆ, ಈ ಎಸ್ ಕೆ ಬಾರ್ಡರ್ನಿಂದ ಶೃಂಗೇರಿ, ಹಾಗೇನೆ ಕಳಸಾ, ಕೊಪ್ಪ, ಮೂಡಿಗೆರೆ, ಜಯಪುರ, ಬಾಳೆಹೊನ್ನೂರು ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಅದರಲ್ಲೂ ತುಂಗಾ ತೀರದಲ್ಲಿ ಬರುವಂಥ ಪ್ರದೇಶಗಳು. ಸೊ ಆಲ್ಮೋಸ್ಟ್ ಏನು ಈ ಕುದುರೆಮುಖ ಭಾಗದಿಂದ ಶುರುವಾಗಿ ಕೆರೆಕಟ್ಟೆ ಭಾಗದಿಂದ, ಅಲ್ಲಿಂದ ಗಂಗಾಮೂಲದಿಂದ ಹುಟ್ಟಿ, ಸೊ ಅಲ್ಲಿಂದ ಈ ಶೃಂಗೇರಿ ಭಾಗ, ನೆಮ್ಮಾರ್, ಶೃಂಗೇರಿ, ಹಾಗೇನೆ ಕೊಪ್ಪ ಈ ಭಾಗದಲ್ಲಿ ಹರಿಯುವಂಥ ತುಂಗಾ ನದಿ ತೀರ್ಥಹಳ್ಳಿ ಮೂಲಕ ಸೊ ಮೈದುಂಬಿದಂಥ ತುಂಗಾ ಇನ್ನೊಂದು ಕಡೆ ಅಡಿಕೆ ತೋಟ ಜಲಾವೃತವಾಗಿದೆ. ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಅಶ್ವಿತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆರ್ಭಟವನ್ನು ಮುಂದುವರಿಸಿರುವಂಥದ್ದು. ಇದರಿಂದಾಗಿ ಏನು ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ತುಂಗಾ ನದಿ ಒಳ ಹರಿವಿನಲ್ಲಿ ಗಣನೀಯವಾಗಿ ಏರಿಕೆಯಾಗಿರುವಂಥದ್ದು. ನಾವಿವಾಗ ಚಿಕ್ಕಮಗಳೂರು ಮತ್ತು ಶೃಂಗೇರಿ ಮಧ್ಯಭಾಗದಲ್ಲಿರುವಂಥ ರಾಜ್ಯ ಹೆದ್ದಾರಿಯಲ್ಲಿದ್ದೇವೆ. ಈ ಸೇತುವೆಯ ಮೇಲೆ ನಾವಿರುವಂಥದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ನೋಡ್ಬೋದಾಗಿರುವಂಥದ್ದು ತುಂಗಾ ನದಿ ಯಾವ ಮಟ್ಟಕ್ಕೆ ರೌದ್ರಾವತಾರವನ್ನು ತಾಳಿದೆ ಅಂತ. ಪ್ರಮುಖವಾಗಿ ಈ ಒಂದು ನದಿ ತೀರದಲ್ಲಿರುವಂತಹ ಅಡಿಕೆ ಮತ್ತು ಬಾಳೆ ತೋಟಗಳೇನಿದೆ ಸಂಪೂರ್ಣವಾಗಿ ತುಂಗಾ ನದಿಯ ಜಲಾವೃತ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಕಳೆದ 36 ಗಂಟೆಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ತುಂಗಾ ನದಿಯ ಒಳಹರಿವಿನಲ್ಲಿ ಭಾರಿ ಹೆಚ್ಚಳವಾಗಿರುವಂಥದ್ದು. ಜೊತೆಗೆ ನದಿಯ ನೀರಿನಲ್ಲೂ ಕೂಡ ಮರದ ದಿಂಬಿಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇರೋದನ್ನು ಕೂಡ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದಾಗಿರುವಂಥದ್ದು. ಪ್ರಮುಖವಾಗಿ ಏನು ಕ್ಷಣ ಕ್ಷಣಕ್ಕೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ತುಂಗಾ ನದಿ ಸೇರಿದಂತೆ ಭದ್ರಾ, ಹೇಮಾವತಿ ನದಿಗಳ ಒಳಹರಿವಿನಲ್ಲೂ ಕೂಡ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಈ ಒಂದು ನದಿ ಪಾತ್ರದಲ್ಲಿರುವಂತಹ ಪ್ರದೇಶಗಳೇನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇದೆ. ಒಂದ್ ಕಡೆ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಕೂಡ ನದಿ ಪಾತ್ರದಲ್ಲಿರುವಂತಹ ಪ್ರದೇಶಗಳಿಗೆ ಪ್ರವಾಸಿಗರು ಸೇರಿದಂತೆ ಸ್ಥಳೀಯರು ಯಾರು ತೆರಳದಂತೆ ಈಗ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಏನು ಇದೇ ಒಂದು ಪರಿಸ್ಥಿತಿ ಚಿಕ್ಕಮಗಳೂರು ಜಿಲ್ಲೆಯ 6 ಮಲೆನಾಡಿನ ತಾಲೂಕುಗಳೇನಿದೆ ಅಲ್ಲಿ ಇರುವಂಥದ್ದು. ಅಲ್ಲಿ ಹರಿಯುವಂತಹ ಹೇಮಾವತಿ ಮತ್ತು ತುಂಗಾ ಮತ್ತು ಭದ್ರೆ ಏನಿದೆ ಅದು ಸಂಪೂರ್ಣವಾಗಿ ತನ್ನ ಆರ್ಭಟವನ್ನು ಮುಂದುವರಿಸಿರುವಂಥದ್ದು. ಸಾಕಷ್ಟು ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಇನ್ನಷ್ಟು ನೆರೆ ಆತಂಕ, ಜೊತೆಗೆ ನದಿಯ ನೀರಿನಲ್ಲಿ ಏರಿಕೆ ಆಗುವ ಸಾಧ್ಯತೆ ಇನ್ನಷ್ಟು ಹೆಚ್ಚಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.